ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಧ್ಯಾಯದ 53ನೇ ಪ್ರಶ್ನೆಯನ್ನ ಗಮನಿಸಿ. 4 ಅಂಕದ ಪ್ರಶ್ನೆಗಳು. ಘಾತಾಂಕದ ಎಲ್ಲಾ ನಿಯಮಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಮೊದಲನೆಯ ನಿಯಮ ಏನು? ಗುಣಾಕಾರದ ನಿಯಮ. ಸೊ ಏನ್ ಹೇಳತ್ತೆ? a raised to m into a raised to n is equal to a raised to m plus n. ಸೊ ಒಂದೇ ಆಧಾರ ಸಂಖ್ಯೆಗಳಿದ್ದಾಗ ಸೊ ಗುಣಿಸುವಾಗ ಏನ್ ಮಾಡ್ಬೇಕು? ಘಾತಾಂಕಗಳನ್ನ ಕೂಡ್ಬೇಕಾಗತ್ತೆ. ಸೊ ಎರಡನೆಯ ನಿಯಮ ಏನ್ ಹೇಳತ್ತೆ? ಭಾಗಾಕಾರ ನಿಯಮ. a raised to m divided by a raised to n is equal to ಏನ್ ಹೇಳಿ? a raised to m minus n. ಸೊ ಒಂದೇ ಆಧಾರ ಸಂಖ್ಯೆಗಳಿದ್ದಾಗ ಭಾಗಿಸುವಾಗ ಘಾತಾಂಕಗಳನ್ನ ಕಳಿಯಬೇಕು. ಸೊ ಮೂರನೇ ನಿಯಮ ಏನ್ ಹೇಳತ್ತೆ? ಸೊ ಘಾತದ ಘಾತ ನಿಯಮ. ಸೊ ನೋಡಿ, ಇಲ್ಲಿ a raised to m whole raised to n is equal to ಏನ್ ಹೇಳಿ? a raised to m into n. ಸೊ ಒಂದು ಘಾತಾಂಕ ಸಂಖ್ಯೆಗೆ ಮತ್ತೊಂದು ಘಾತವಿದ್ದಾಗ ಸೊ ಘಾತಾಂಕಗಳನ್ನ ಏನ್ ಮಾಡ್ತೇವೆ? ನಾವು ಗುಣಿಸ್ತಾ ಇದ್ದೇವೆ ಅಲ್ವಾ? ಸೊ ನಾಲ್ಕನೆಯ ನಿಯಮ ಏನ್ ಹೇಳತ್ತೆ? a ಇಂಟು ಬಿ ಹೋಲ್ ರೇಸ್ ಟು ಎಂ ಈಸ್ ಈಕ್ವಲ್ ಟು ಏನಾಗತ್ತೆ? a ರೇಸ್ ಟು ಎಂ ಇಂಟು ಬಿ ರೇಸ್ ಟು ಎಂ. ಗುಣಲಬ್ಧದ ಘಾತ ನಿಯಮ. ಓಕೆ, ಸೊ ಗುಣಲಬ್ಧದ ಘಾತವು ಆಯಾ ಸಂಖ್ಯೆಗಳ ಪ್ರತ್ಯೇಕ ಘಾತಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಸೊ ಐದನೇ ನಿಯಮ ಏನ್ ಹೇಳತ್ತೆ? a ಬೈ ಬಿ ಹೋಲ್ ರೇಸ್ ಟು ಎಂ. ಸೊ ಭಾಗಲಬ್ಧ ಘಾತ ನಿಯಮ ಏನಾಗುತ್ತೆ? a ರೇಸ್ ಟು ಎಂ ಡಿವೈಡೆಡ್ ಬೈ ಬಿ ರೇಸ್ ಟು ಎಂ ಅಲ್ವಾ? ಸೊ ಭಾಗಲಬ್ಧ ಘಾತವು ಆಯಾ ಸಂಖ್ಯೆಗಳ ಪ್ರತ್ಯೇಕ ಘಾತಗಳ ಭಾಗಲಬ್ಧಕ್ಕೆ ಸಮನಾಗಿರುತ್ತೆ. ಸೊ ಆರನೇ ನಿಯಮ a ರೇಸ್ ಟು 0 ಇಸ್ ಈಕ್ವಲ್ ಟು ಏನ್ ಹೇಳಿ? 1. ಶೂನ್ಯ ಘಾತ ನಿಯಮ. ಸೊ ಯಾವುದೇ ಶೂನ್ಯವಲ್ಲದ ಸಂಖ್ಯೆಯ ಘಾತ 0 ಆಗಿದ್ರೆ ಅದರ ಬೆಲೆ ಏನಾಗಿರತ್ತೆ ಹೇಳಿ? ಯಾವಾಗ್ಲೂ 1 ಆಗಿರತ್ತೆ. ಸೊ ಏಳನೇದು ಋಣಾತ್ಮಕ ಘಾತ ನಿಯಮ. a ರೇಸ್ ಟು ಮೈನಸ್ ಎಂ ಇಸ್ ಈಕ್ವಲ್ ಟು 1 ಬೈ a ರೇಸ್ ಟು ಎಂ. ಸೊ ಋಣಾತ್ಮಕ ಘಾತವನ್ನ ಧನಾತ್ಮಕವಾಗಿ ಬದಲಾಯಿಸಬೇಕು ಅಂದ್ರೆ ಆ ಸಂಖ್ಯೆಯ ವ್ಯತ್ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ಏನ್ ಹೇಳಿ? ಘಾತಾಂಕದ ನಿಯಮವಾಗತ್ತೆ. ಸೊ ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ಅಪ್ಲೈ ಆಗಿ ನಿಮ್ಗೆ ಕ್ವಶನ್ಸ್ ಗಳು ಬರ್ತಾ ಇರತ್ತೆ. ಓಕೆ, ಥ್ಯಾಂಕ್ ಯು.